ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಬಂದುಬಿಟ್ಟು ಸರಿಗಮಪ ಆಡಿಷನ್ ಲಿಟ್ಲ್ ಚಾಂಪ್ಸ್ದು ನಡೀತಾ ಇದೆ. ಸೊ ಅದಕ್ಕೆ ಮನೋಮಿನ ಕರ್ಕೊಂಡು ಬಂದಿದ್ವಿ. ಆ್ಯಕ್ಚುಲಿ ಇಲ್ಲಿ ಬರೋದ್ರೊಳಗೇ ಫುಲ್ಲು ಉದ್ದ ಕ್ಯೂ ಇತ್ತು. ಇಷ್ಟು ಕ್ಯೂನೆಲ್ಲ ದಾಟ್ಕೊಂಡು ಸ್ವಲ್ಪ ಮುಂದೆ ಬಂದಿದ್ದೀವಿ. ಆ್ಯಕ್ಚುಲಿ 9 o'clock ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಉದ್ದ, ಎಷ್ಟೋ ಕಿಲೋಮೀಟ್ರ್ ಕ್ಯೂ ಮಾಡಿದ್ದಾರೆ. ಈಗ ಆ್ಯಕ್ಚುಲಿ 9 o'clock ಆಗಿರೋದು. ಈಗ ಇಲ್ಲಿ ಇಷ್ಟೊತ್ತವರೆಗೂ 1.5 hour ಮುಗಿಸ್ಕೊಂಡು ನಾವು ಇಲ್ಲಿ ಆಡಿಟೋರಿಯಮ್ಗೆ ಎಂಟ್ರಿ ಆದ್ವಿ. ಸೊ ಇಲ್ಲಿವರೆಗೂ ಮಾತ್ರ ಪೇರೆಂಟ್ಸ್ನ ಅಲೋ ಮಾಡ್ತಾರೆ. ಒಂದು ಅಪ್ಲಿಕೇಶನ್ ಕೊಟ್ಟಿದ್ದರು, ಅದೆಲ್ಲ ಫಿಲ್ ಮಾಡಿದ್ವಿ. ನಾವು ಅಪ್ಲಿಕೇಶನ್ ಫಿಲ್ ಮಾಡಿದ ಮೇಲೆ ಮಕ್ಕಳನ್ನ ಅವರು ನಂಬರ್ ವೈಸು ಅಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ ಅಪ್ಲಿಕೇಶನಲ್ಲಿ. ಸೊ ಆ ನಂಬರ್ ವೈಸು ನಮ್ಮನ್ನ ಕರೀತಾರೆ. ಸೊ ಆವಾಗ ನಾವು ಇಲ್ಲಿ ಆಡಿಷನ್ಗೆ ಅವರು ವೆರಿಫಿಕೇಷನ್ ಮಾಡಿ ಇಲ್ಲಿ ಕೂರಿಸ್ತಾರೆ. ಸೊ ಇಲ್ಲಿ 3 years ಆಗಿರೋ ಕಿಡ್ಸಿಗೆ ಮಾತ್ರ, 4 years ಒಳಗಿರೋ ಕಿಡ್ಸಿಗೆ ಮಾತ್ರ ಡಿಪೆಂಡೆಂಟ್ ಪೇರೆಂಟ್ಸ್ನ ಅಲೋ ಮಾಡ್ತಾರೆ. ಅದರ್ವೈಸ್ ಕಿಡ್ಸ್ ಮಾತ್ರ ನಾವು ಇದ್ರ ನೆಕ್ಸ್ಟ್ ಪ್ರೊಸೆಸ್ಗೆ ಕಳಿಸ್ಬೇಕು. ಸೊ ನಮಗೆ ರಿಕ್ವೈರ್ಡ್ ಇರೋದಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಮಗೆ ಬಂದುಬಿಟ್ಟು ಆಧಾರ್ ಕಾರ್ಡು ಎರಡೂ ತಗೊಬರಬೇಕು. ವಶವಲ್ಲವೋ ಮಗನೇ ನಿನ್ನ ವಿಷವನುಂಡ ಬಾಯೊಮ್ಮೆ, ವಶವಲ್ಲವೋ ಮಗನೇ ನಿನ್ನ ವಿಷವನುಂಡ ಬಾಯೊಮ್ಮೆ, ಮುತ್ತು ತಾರೋ ರಂಗ ಎದ್ದು ಬಾರೋ, ಮುತ್ತು ತಾರೋ ರಂಗ ಎದ್ದು ಬಾರೋ, ಕಡೆವ ಸಮಯದಿ ಬಂದು ಕಡೆವ ಸತಿಯ ಕೈಯ ಹಿಡಿದು. ಸೊ ಇಲ್ಲಿ ಆಡಿಷನ್ ಮುಗಿಸ್ಕೊಂಡು ಮಕ್ಕಳು ಇಲ್ಲಿ ಬರ್ತಾರೆ. ಸೊ ನಾವು ಮಕ್ಕಳನ್ನ ಇಲ್ಲಿ ರಿಸೀವ್ ಮಾಡೋದು. ಏನಂದರೆ ಫ್ರೆಂಡ್ಸ್, ಆಡಿಷನ್ಗೆ ಕಳಿಸೋದಾದ್ರೆ ನೀವು ನಿಮ್ಮ ಮಕ್ಕಳನ್ನ ಮೊದಲು ಏನು ಮಾಡಬೇಕಂದ್ರೆ, ಇವರು ಒಂದು ಪ್ಲೇಸ್ ಕೊಟ್ಟಿರ್ತಾರವಲ್ಲ, ಸೊ ಯಾವ ಡಿಸ್ಟಿಕ್ಕಿಂದ ಬೇಕಿದ್ರೆ ಯಾವ ಡಿಸ್ಟಿಕ್ಕಿಗೆ ಬೇಕಿದ್ರೂ ಹೋಗಿ ನಾವು ಆಡಿಷನ್ ಕೊಡ್ಬೋದು. ಇದೇ ಡಿಸ್ಟಿಕ್ ಅಂತ ಏನೇ ಇಲ್ಲ. ಸೊ ನೀವು ಅಷ್ಟೇ ಮಕ್ಕಳನ್ನೇನಾದ್ರು ಆಡಿಷನ್ ಕೊಡಬೇಕು ಅಂದರೆ ನಿಮ್ಮ ಡಿಸ್ಟಿಕಲ್ಲಿ ಈಗ ಆಲ್ರೆಡಿ ಆಗಿದ್ರೂ ಪರವಾಗಿಲ್ಲ, ಬೇರೆ ಡಿಸ್ಟಿಕ್ ನಿಮ್ಮ ಅಕ್ಕಪಕ್ಕದಲ್ಲಿ ನಡೀತಾ ಇರುತ್ತಲ್ಲ, ಸೊ ಅಲ್ಲಿ ಹೋಗಿ ಸಹ ನೀವು ಆಡಿಷನ್ ಕೊಡ್ಬೋದು. ಆಧಾರ್ ಕಾರ್ಡು ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತಗೊಂಡೋದ್ರೆ ಸಾಕು. ಒಂದು ಪೆನ್ನೊಂದು ತಗೊಂಡೋಗಿ, ಯಾಕಂದರೆ ಅಲ್ಲಿ ನೀವು ಪೆನ್ನೆಲ್ಲ ಯಾರನ್ನೋ ಕೇಳೋಕ್ಕೆಲ್ಲ ಆಗಲ್ಲ. ಸೊ ಹಾಗಾಗಿ ಎಲ್ಲರಿಗೂ ರಿಕ್ವೈರ್ಡ್ ಇರುತ್ತೆ ಪೆನ್ನು. ಒಂದು ಪೆನ್ ತಗೊಂಡೋದ್ರೆ ಆಯಿತು. ಮತ್ತೆ ನಮಗೆ ಅದು ಬಿಟ್ಟು ಮತ್ತೇನೂ ಇಲ್ಲ. ಸೊ ಮಕ್ಕಳನ್ನ 3 ಡಿಫ್ರೆಂಟ್ ಸಾಂಗ್ಸಿಗೆ ಪ್ರಿಪೇರ್ ಮಾಡೋಕ್ಕೆ ಹೇಳಿರ್ತಾರೆ. ಇಲ್ಲಿ ಬಂದುಬಿಟ್ಟು ನಾವು ಅಲ್ಲಿ ಕೇಳಿರೋದು 2 ಸಾಂಗ್ಸ್ ಅಂತೆ. ಅಮ್ಮ ಜೊತೆ ಹೋಗಿ ಅವರು ಸೀಟ್ನೆಲ್ಲ ಇಟ್ಟು ಕೂರಿಸ್ತಾರೆ ಅಂತ. ಆದರೆ ಹಾಗಿರಲಿಲ್ಲ. ನಾನು ರೂಮ್ ಒಳಗೆ ಹೋಗಿ ಹೇಳಿದ್ದೆ, ಅಲ್ಲಿ ಕ್ಯಾಮ್ರಾ ಇಟ್ಟಿದ್ರು. ನಾನು ಹಾಡು ಹೇಳಬೇಕಿದ್ರೆ ಅವರು ಸ್ಟಾಪ್ ಮಾಡ್ತಾ ಇದ್ದಾಗ ಕ್ಯಾಮ್ರಾ ಕೆಳಗೆ ಇಳಿಸ್ತಿದ್ರು. ಹೌದಾ? ಫಸ್ಟ್ ಏನು ಮಾಡಿದ್ರು? ಫಸ್ಟ್ ಹೋದ ತಕ್ಷಣ ಎಷ್ಟು ಜಡ್ಜಸ್ ಇದ್ರು? ಎರಡೇ ಹಾಡು ಹೇಳಿಸ್ತಿದ್ರು, ಅರ್ಧ ಅರ್ಧ. ಹೌದಾ? 3 ಜನ ಜಡ್ಜಸ್. 3 ಜನ ಜಡ್ಜಸ್ಸಾ? ಲೇಡೀಸ್ ಇದ್ರಾ ಜೆಂಟ್ಸಾ? ಜೆಂಟ್ಸ್, ಎಲ್ಲರೂ ಜೆಂಟ್ಸ್. ಓಕೆ, ಅವ್ರ ಹೆಸರೇನಾದ್ರು ಗೊತ್ತಾ? ಗೊತ್ತಿಲ್ವ ಯಾವ ಜಡ್ಜಸ್ ಅಂತ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಏನು ಹೇಳಿದ್ರು ಅವರ? ವೆರಿ ಗುಡ್ ಅಂದರು. ಹೌದಾ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಫಸ್ಟ್ ಬಂದಾಗ try to sing 2 songs. There is no 3 songs allowed here ಅಂತ ಹೇಳಿದ್ರು. ಹೌದಾ? ಆ್ಯಕ್ಚುಲಿ ಸೆಲೆಕ್ಟ್ ಆದರೂ ಇಲ್ಲ ಅಂತ ಆಲ್ ಡಿಸ್ಟಿಕ್ ಎಲ್ಲ ಆದಮೇಲೆ ಕಾಲ್ ಮಾಡಿ ಹೇಳ್ತಾರಂತೆ. ಸೊ ಗೈಸ್, ಇಷ್ಟು ಇಲ್ಲಿ ಆಡಿಷನ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ನಿಮಗೂ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಮಕ್ಕಳನ್ನು ತುಂಬ ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ ಅಂತ ಇದ್ದರೆ, ಸೊ ನೀವು ಅಷ್ಟೇ ಮಕ್ಕಳಿಗೆ ಆಡಿಷನ್ ಕೊಡಿಸಿ. ನಿಮ್ಮ ಮಕ್ಕಳೂ ಸಹ ಟ್ಯಾಲೆಂಟ್ ಇದ್ದರೆ ಅದು ಆ್ಯಕ್ಚುಲಿ ನಾವು ಎಕ್ಸ್ಪೋಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್.